ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೈಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಊಟ ಗೀಟ ಎಲ್ಲ ಮಾಡಿಕೊಂಡು ಪಕ್ಕಿರುಗಳೆಲ್ಲ ಊಟ ಮಾಡಿಕೊಂಡು ಹೋದ್ಮೇಲೆ ನಾವೆಲ್ಲ ಊಟ ಮಾಡಿ ಮೊಹರಂ ಹಬ್ಬ ಎಲ್ಲ ನೋಡೋದಕ್ಕೆ ಬರೋ ಅಷ್ಟರಲ್ಲಿ ಟೈಮು 10:30 11 o'clock ಆಗಿದೆ. ಸೊ ಇವಾಗ ನೋಡ್ತಾ ಇರ್ಬೋದು, ನಮ್ಮೂರ ಹಬ್ಬನ ನೋಡೋದಕ್ಕೆ ಬಂದಿದ್ದೀವಿ. ಎಷ್ಟು ಜನ ಸೇರಿದ್ದಾರೆ ನೋಡಿ ಫ್ರೆಂಡ್ಸ್, ನಮ್ಮೂರ ಮೊಹರಂ ಹಬ್ಬ ನೋಡೋದಕ್ಕೆ ಅಂತೇಳಿ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವ್ರ ಮೈಯಲ್ಲಿ ಇವಾಗ ದೇವ್ರು ಬಂದಿದೆ. ಸೊ ದೇವ್ರು ಬಂದಿರೋ ಕಾರಣಕ್ಕೆ ಇವರು ಈ ರೀತಿ ಆಡ್ತಾ ಇರ್ತಾರೆ. ಈ ವ್ಲಾಗ್ ಯಾವಾಗ ಮಾಡ್ತಾ ಇರೋದು ಅಂದರೆ ಮೊಹರಂ 2ನೇ ದಿನ ಕತ್ತಲ್ ರಾತ್ರಿ ದಿನ ಮಾಡ್ತಾ ಇರೋವಂಥ ವ್ಲಾಗ್ ಇದು. ಕತ್ತಲ್ ರಾತ್ರಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಮೊಹರಂ 2ನೇ ದಿನ ಫುಲ್ಲು ನೈಟ್ ಎಲ್ಲ ದೇವರು ಓಡಾಡ್ತಾ ಇರ್ತವೆ, ಮನೆ ಮನೆಗೂ ಹೋಗ್ತಾ ಇರ್ತವೆ. ನೈಟು ಒಂದು 3 ಗಂಟೆ 4 ಗಂಟೆವರೆಗೂ ಫುಲ್ ನೈಟ್ ಇವತ್ತು ಫುಲ್ ದೇವರು ಓಡಾಡಿದ್ದು. ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿ ಓಡಾಡ್ತಾ ಇರ್ತವೆ ನೈಟು. ನಮ್ಮೂರಲ್ಲಿ ನಾನು ಮೊನ್ನೆ ವ್ಲಾಗಲ್ಲಿ ಈಗ ಮೊಹರಂ ವ್ಲಾಗ್ ಸ್ಟಾರ್ಟ್ ಆದಾಗಿಂದ ಹೇಳ್ತಾ ಇದ್ದೀನಿ, ನಮ್ಮೂರಲ್ಲಿ ಟೋಟಲ್ 4 ದೇವ್ರು ಇರ್ತವೆ. ಕುದುರೆಕಾರ ಅಂತ ಹೇಳ್ತಾರೆ. ಆ ದೇವ್ರನ್ನ ಹಿಡ್ಕೊಂಡು ಏನು ಓಡಾಡ್ತಾ ಇರ್ತಾರಲ್ಲ, ಮೈಲೆಲ್ಲ ದೇವ್ರು ಬಂದಿರುತ್ತಲ್ಲ, ಸೊ ಅವ್ರಿಗೆ ಕುದುರೆಕಾರರು ಅಂತ ಹೇಳ್ತಾರೆ. ಇವರೇ ನೋಡಿ ಫ್ರೆಂಡ್ಸ್, ಇವಾಗ ಓಡಾಡ್ತಿದ್ರಲ್ಲ ಇವರೇ ಕುದುರೆಕಾರರು. ಸೊ ನೈಟ್ ಎಲ್ಲ ಓಡಾಡ್ತಿರೋದ್ರಿಂದ ಮೊಹರಂ 2ನೇ ದಿನಕ್ಕೆ ಕತ್ತಲ್ ರಾತ್ರಿ ಅಂತ ಹೇಳ್ತಾರೆ ಹಳ್ಳಿ ಸೈಡು. ಕತ್ತಲ್ ರಾತ್ರಿ ದಿನ ಮತ್ತು ಮೊಹರಂ ಕೊನೆಯ ದಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮೂರಲ್ಲಿ. ಮೊಹರಂನ ನೋಡ್ತಾ ಇರ್ಬೋದು, ಫುಲ್ಲು ಇಡೀ ಊರೇ ಬಂದಿರುತ್ತೆ ಫ್ರೆಂಡ್ಸು ಮೊಹರಂ ನೋಡೋದಕ್ಕೆ. ಇವತ್ತು ನೈಟ್ ಫುಲ್ಲು ಯಾರೂ ಮಲ್ಗೋದಿಲ್ಲ ಊರಲ್ಲಿ. ಇವತ್ತು ಮತ್ತು ನಾಳೆ ಅಂತೂ ಯಾರೂ ಮಲ್ಗೋದಿಲ್ಲ. ಇನ್ನು ಗಂಧರಾತ್ರಿ ದಿನ ಆದರೆ ಸ್ವಲ್ಪ ಜನ ಮಲಗಿರ್ತಾರೆ, ಸ್ವಲ್ಪ ಜನ ಇಂಟ್ರೆಸ್ಟ್ ಇರೋರು ಬರ್ತಾರೆ. ಆದರೆ ಕತ್ತಲ್ ರಾತ್ರಿ ದಿನ ಮತ್ತು ಮೊಹರಂ ಕೊನೆಯ ದಿನ ಮಾತ್ರ ಊರಲ್ಲಿ ಯಾರೊಬ್ಬರು ಕೂಡ ಮಲ್ಗೋದಿಲ್ಲ. ಫುಲ್ಲು ನೈಟೆಲ್ಲ ಹೀಗೆ ಕೂತ್ಕೊಂಡಿರ್ತಾರೆ, ಮೊಹರಂನ ನೋಡಿಕೊಂಡು ಕೂತ್ಕೊತಾರೆ, ಅಜ್ಜನ ಪದ ಕೇಳ್ತಾರೆ. ಮೊಹರಂ ಅಂತೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ಅಂದರೆ ತುಂಬ ಖುಷಿಯಿಂದ ಸಂಭ್ರಮದಿಂದ ಆಚರಿಸ್ತಾರೆ. ಇನ್ನು ಮೊಹರಂ ಇನ್ನೂ 15 ದಿನ ಏನೋ 20 ದಿನ ಮುಂದೆ ಇರುತ್ತೆ. ಆವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಮೊಹರಂ ಬಂತು ಅಂತೇಳಿ ಹೆಜ್ಜೆ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಪ್ರಾಕ್ಟೀಸ್ ಮಾಡೋದು ಫುಲ್. ನಮ್ಮ ತಮ್ಮ ಅಂತೂ ಏನು ಬ್ಯುಸಿ ಅಂದರೆ ಮೊಹರಂ ಟೈಮಲ್ಲಂತೂ ಒಂದು ಕೈ ಸಿಗೋದೇ ಇಲ್ಲ ಫ್ರೆಂಡ್ಸ್. ಮೊಹರಂ ಫುಲ್ಲು ಮುಗಿಯೋವರೆಗೂ ಕೈ ಸಿಗೋದಿಲ್ಲ. ಡೇ ಫುಲ್ಲು ಹೆಜ್ಜೆ ಪದ ಆಡೋದು ಮತ್ತು ನೈಟ್ ಫುಲ್ಲು ಹೆಜ್ಜೆ ಪದ ಆಡೋದು. ಸ್ವಲ್ಪ ಸುಸ್ತಾಯಿತು ಅಂದರೆ ಮನೆಗೆ ಬಂದು ಸ್ವಲ್ಪ ಮಲಗೋದು. ಹೊಲದಲ್ಲಿ ಹೋಗಿ ಮಲಗ್ತಾನೆ. ಮತ್ತು ಹೊಲದಲ್ಲೆಲ್ಲ ಹಸುಗಳೆಲ್ಲ ಇರುತ್ತಲ್ಲ, ಸೊ ಅದನ್ನು ಹಸುಗಳೆಲ್ಲ ನೋಡ್ಕೊಳ್ಳೋದು, ಈ ಮೊಹರಂ ಹಬ್ಬನ ಸೆಲೆಬ್ರೇಟ್ ಮಾಡೋದು, ಈ ರೀತಿ ಅಂತೂ ಫುಲ್ ಬ್ಯುಸಿ ಇರ್ತಾನೆ. ಅವನಂತೂ ಕೈಗೆ ಸಿಗೋದೇ ಇಲ್ಲ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದಾರಲ್ಲ, ಇದಕ್ಕೆ ಸೋಗ್ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಸೈಡು. ಸೊ ಫುಲ್ಲು ವಿಚಿತ್ರವಾಗಿ ಹುಡುಗಿರು ಬಟ್ಟೆ ಎಲ್ಲ ಹಾಕ್ಕೊಂಡು ಫುಲ್ಲು ಒಟ್ಟಿನಲ್ಲಿ ಊರ ಜನ ಏನು ಮೊಹರಂ ನೋಡೋಕೆ ಬಂದಿರ್ತಾರಲ್ಲ ಅವ್ರನ್ನೆಲ್ಲ ಫುಲ್ ನಗ್ಸೋದಕ್ಕೆ ಅಂಥೇಳಿ ಆ ರೀತಿ ಮಾಡ್ತಾ ಇರ್ತಾರೆ. ನಾವಂತೂ ನಮ್ಮೂರ ಮೊಹರಂನ ನೋಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ, ನಮ್ಮೂರ ಜನ ಎಲ್ಲ. ಸೊ ನನ್ನ ವ್ಯೂವರ್ಸ್ ಕೂಡ, ನೀವು ಕೂಡ ನಮ್ಮೂರ ಮೊಹರಂನ ನೋಡಿ ಎಂಜಾಯ್ ಮಾಡಿ, ನಮ್ಮೂರ ಮೊಹರಂ ಯಾವ ರೀತಿ ಆಗುತ್ತೆ ಅಂಥೇಳಿ ನೀವು ಕೂಡ ನೋಡಿ ಫ್ರೆಂಡ್ಸ್. ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕೆ ಹೋಗೋದಿಲ್ಲ. ಜಾಸ್ತಿ ವಾಯ್ಸ್ ಓವರ್ ಕೊಟ್ಟರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಬ್ಲಾಗು. ಸೊ ನಾನು ಹೀಗೆ ನ್ಯಾಚುರಲ್ಲಾಗಿ ಹಾಕ್ತೀನಿ. ನ್ಯಾಚುರಲಾಗಿ ವಿಡಿಯೋ ನೋಡೋದೇ ಒಂಥರ ಏನೋ ಖುಷಿ ಮಜಾ ಇರುತ್ತೆ. ಸೊ ಓಕೆ, ನೋಡಿ ಫ್ರೆಂಡ್ಸ್ ನಮ್ಮೂರ ಮೊಹರಂ ಯಾವ ರೀತಿ ಆಗುತ್ತೆ ಅಂತ. ಮಕ್ಕಳು ಬಂದ್ರು ನೋಡು ಬಂದ್ರು ಅನ್ವಿತಾರ ನೀನು ಮಾಡ್ತೀನಿ ಬರೀ ಮ್ಯಾಕ್ ಬರಿಲ್ಲ.
ಓಕೆ ಫ್ರೆಂಡ್ಸ್, ಇವಾಗ ಆನೆ ಮೆರವಣಿಗೆ ಬರ್ತಾ ಇದೆ. ಅಲ್ಲಿ ನೋಡಿ, ನೋಡ್ತಾ ಇರೋದು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ನೋಡಿ. ಅದೇ ಆನೆ. ಸ್ವಲ್ಪ ಕತ್ಲೆ ಎಲ್ಲ ಇರೋದ್ರಿಂದ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಇನ್ನೊಂದೇನೆಂದರೆ ಇದು ರಿಯಲ್ ಆನೆ ಅಲ್ಲ, ನಮ್ಮೂರವರೇ ಎಲ್ಲ ಸೇರಿಕೊಂಡು ಹುಲ್ಲಿಂದ ಮಾಡಿರೋಂಥ ಆನೆ ಇದು. ಅದ್ರ ಮೇಲೆ ಕುತ್ಕೊಂಡು ಗೋರಿ ಫುಲ್ಲು ಸುತ್ತ ಹಾಕ್ಬಿಟ್ಟು ಹೋಗ್ತಾರೆ ಮೆರವಣಿಗೆ ಮಾಡಿಕೊಂಡು. ಇದು ಆ್ಯಕ್ಚುಲಿ ಮೇಲ್ಗಡೆ ಏರಿಯಾದವ್ರದ್ದು ಆನೆ. ನಮ್ಮೂರಲ್ಲಿ 2 ಗ್ರೂಪ್ ಇದೆ ಫ್ರೆಂಡ್ಸ್. ಮೇಲ್ಗಡೆ ಏರಿಯಾದವ್ರದ್ದು ಒಂದು ಗ್ರೂಪು, ಕೆಳಗಡೆ ಏರಿಯಾದವ್ರದ್ದು ಒಂದು ಗ್ರೂಪು. ಇವಾಗ ಇದು ಮೇಲ್ಗಡೆ ಏರಿಯಾದವ್ರದ್ದು ಆನೆ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇರೋದು. ಇವ್ರು ಬಂದು ಹೋದ್ಮೇಲೆ ನೆಕ್ಸ್ಟ್ ನಮ್ಮ ಏರಿಯಾದವ್ರದ್ದು ಬರುತ್ತೆ ನೋಡಿ. ಆ್ಯಕ್ಚುಲಿ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆನೆ ಎಲ್ಲ ಯಾವ ರೀತಿ ರೆಡಿ ಮಾಡ್ತಾರೆ ಹುಲ್ಲಿಂದ ಅಂಥೇಳಿ. ಆ ವ್ಲಾಗ್ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್. ಒಂದು 3-4 ವ್ಲಾಗ್ ಬ್ಯಾಕ್ ಹೋಗಿ ನೋಡಿದ್ರೆ ಸಿಗುತ್ತೆ ನೋಡಿ. ಜಗತ್ತ ನೀ ಎಷ್ಟೊತ್ತಿಗೆ ಹೋಗ್ತಾರ? ಹೌದು, ಟೈಮ್ ಆಗೈತಿ. ನೀನ ಜಳಕ ಮಾಡ್ಲಾರ ಹೋಗಿಲ್ಲ, 12:30 ಆಗೈತಿ. ಜಳಕ ಮಾಡ್ಲಾರ ನೀರು ಎರಾಕ ಹೋಗಿರ್ 3 ದಿನ ಕರ್ಕೊಂಡು ನಾಳೆಗೆ ಮಾಡ್ತಾರ. ನಾಳೆ ಇಷ್ಟೊತ್ನ್ಯಾಗ ಮಾಡ್ತಾರೆ. ನಾಳೆಗೆ ಇಷ್ಟೊತ್ನಾಗ ಮಾಡ್ತಾರ ಪಕ್ಕಿರ್ಗಳು. ವಿಡಿಯೋ ಮಾಡಕತ್ತೀನಿ. ಅವನ್ನ ಈಗ ದೇವ್ರು ಬಂದೈತೇನೆ. ಬೇಕಿ ಸುತ್ತಾರ್ದ ನಿಂತು ಬಿಡ್ತಾರ. ನಮಗೇನು ಕಾಣಿಸೋದನೇ ಇಲ್ಲ. ಏನು ಕಾಣಿಸೋದು.
ಓಕೆ ಫ್ರೆಂಡ್ಸ್, ಇವಾಗ ಆನೆ ಮೆರವಣಿಗೆ ಎಲ್ಲ ಮುಗೀತು. 2 ಏರಿಯಾದವ್ರದ್ದು ಕೂಡ ಆನೆ ಮೆರವಣಿಗೆ ಮತ್ತು ಕುದುರೆ ಸೋಗು ಎಲ್ಲ ಮುಗೀತು. ಇವಾಗ ಹೆಜ್ಜೆ ಆಡ್ತಾ ಇದ್ದಾರೆ ಫ್ರೆಂಡ್ಸು. ಮೇಲ್ಗಡೆ ಏರಿಯಾದವರು ಹೆಜ್ಜೆ ಆಡ್ತಾ ಇದ್ದಾರೆ, ಅವ್ರದ್ದು ಇವಾಗ ಮುಗೀತಾ ಇದೆ. ಸೊ ನಮ್ಮ ಏರಿಯಾದವ್ರು ಇವಾಗ ಹೆಜ್ಜೆ ಆಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸು. ಮೊನ್ನೆ ಗಂಧರಾತ್ರಿ ದಿನ ಹಾಗೆ ಸಿಂಪಲ್ಲಾಗಿ ಹೆಜ್ಜೆ ಆಡಿದ್ರು. ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಗ್ರ್ಯಾಂಡಾಗಿ ಆಡ್ತಾ ಇದ್ದಾರೆ ಫ್ರೆಂಡ್ಸು. ತಲೆಗೆಲ್ಲ ಪೇಟ ಹಾಕೊಳ್ಳೋದಕ್ಕೆ ಅಂತೇಳಿ ಪೇಟ ತೊಗೊಂಡು ಬಂದಿದ್ದಾರೆ, ಮತ್ತು ಕೈಯಲ್ಲಿ ಫ್ಲವರ್ ಬೊಕ್ಕೆ ಹಿಡ್ಕೊಂಡು ಆಡೋದಕ್ಕೆ ಅಂತೇಳಿ ಫ್ಲವರ್ ಬೊಕ್ಕೆನ ತೊಗೊಂಡು ಬಂದಿದ್ದಾರೆ. ತುಂಬ ಗ್ರ್ಯಾಂಡಾಗಿರುತ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ಏರಿಯಾದವರು ಹೆಜ್ಜೆ ಆಡೋದು. ಸೊ ಬನ್ನಿ, ಇವಾಗ ಇದಕ್ಕೋಸ್ಕರ ತುಂಬ ಜನ ವೇಟ್ ಮಾಡ್ತಾ ಇರ್ತೀವಿ ಹೆಜ್ಜೆ ಆಡೋದನ್ನು ನೋಡೋದಕ್ಕೆ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೆಜ್ಜೆ, ಮೊಹರಂ ಹೆಜ್ಜೆನ ಆಡೋದು ನೋಡೋದು ತುಂಬ ಖುಷಿ ಆಗುತ್ತೆ. ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊಹರಮಲ್ಲಿ ಹೆಜ್ಜೆ ಯಾಕೆ ಆಡ್ತಾರೆ ಅಂದರೆ, ನಮ್ಮೂರು ಯಮನೂರಪ್ಪನಿಗೆ ಹೆಜ್ಜೆ ಪದ ಅಂದರೆ ಹೆಜ್ಜೆ ಆಡೋದು ಅಂದರೆ ತುಂಬ ಇಷ್ಟ ಅಂತೆ ಫ್ರೆಂಡ್ಸ್. ಆ ದೇವ್ರಿಗೆ ತುಂಬ ಫೇವ್ರೆಟ್ ಅಂತೆ ಹೆಜ್ಜೆ ಆಡೋದು, ಹೆಜ್ಜೆ ಪದ ಕೇಳೋದು. ಹೆಜ್ಜೆ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ದೇವ್ರಿಗೇನೋ ಒಂಥರ ಖುಷಿ. ದೇವರು ಎದ್ದು ಬರ್ತವೆ, ದೇವ್ರ ಮೈಯಲ್ಲಿ ಬರ್ತವೆ, ಕುದುರೆ ಕಾರ್ ಮೈಯಲ್ಲಿ ಬಂದು ದೇವ್ರು ಕೂಡ ಡ್ಯಾನ್ಸ್ ಮಾಡ್ತವೆ. ಇವ್ರ ಜೊತೆಗೆ ಇವಾಗೇನು ಹೆಜ್ಜೆ ಎಲ್ಲ ಆಡ್ತಿರ್ತಾರಲ್ಲ, ಇವ್ರ ಜೊತೆಗೆ ದೇವರು ಕೂಡ ಬಂದು ಹೆಜ್ಜೆ ಆಡ್ತಾ ಇರ್ತವೆ. ನಮ್ಮೂರು ಯಮನೂರಪ್ಪನಿಗೆ ಖುಷಿ ಪಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಹೆಜ್ಜೆ ಆಡ್ತಾರೆ ಫ್ರೆಂಡ್ಸ್. ನಮ್ಮೂರಲ್ಲೇ ಅಷ್ಟೇ ಅಲ್ಲ, ಬೇರೆ ಎಲ್ಲ ಊರಲ್ಲೂ ಕೂಡ ಮೊಹರಂ ಅಲ್ಲಿ ಈ ರೀತಿ ಹೆಜ್ಜೆನ ಆಡ್ತಾರೆ. ಹೆಜ್ಜೆ ಆಡಿ ದೇವ್ರಿಗೆ ಖುಷಿ ಪಡಿಸ್ತಾರೆ. 1-2 ಬ್ಲಾಗಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹೆಜ್ಜೆ ಆಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ದೇವರು ಕೂಡ ಬಂದು ಹೆಜ್ಜೆ ಆಡಿದ್ದಾವೆ. ಅಬ್ಸರ್ವ್ ಮಾಡಿರೋರಿಗೆ ಗೊತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಹೆಜ್ಜೆನ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಇವಾಗ ಯಾವ ರೀತಿ ಆಡ್ತಾರಂತ ಹೇಳಿ.
ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿಗೆ ಮೊಹರಂ ಹೆಜ್ಜೆ ಆಡೋದು ನಿಲ್ಲಿಸ್ತಾರೆ. ಎಲ್ಲರೂ ಇನ್ನು ಮನೆಗೆ ಹೋಗ್ತಾರೆ. ತುಂಬ ಟೈಮ್ ಆಗಿದೆ. ಟೈಮ್ ಏನಿಲ್ಲ ಅಂದರೆ ಇವಾಗ 3 o'clock ಆಯಿತು ಫ್ರೆಂಡ್ಸ್. ಇಷ್ಟೊತ್ತವರೆಗೂ ನಮ್ಮೂರು ಹಬ್ಬನ ಮಾಡಿದ್ರು ನೋಡಿ, ಮೊಹರಂ ಹಬ್ಬ. ಮತ್ತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ. ಓಕೆ, ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯಿತು. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪಟ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದರಿಂದ ಮುಂದೆ ಬರುವ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಆವಾಗ ನೀವೇ ಮೊದಲು ನೋಡ್ಬೋದು. ನನ್ನ ಯಾವ ವೀಡಿಯೋಸ್ನೂ ಕೂಡ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.